ಬಸವೇಗೌಡರ ಜಯಂತಿಯಂದು 12 ಗಂಟೆಗಳಲ್ಲಿ ಬೆಂಗಳೂರಿನ 3 ಲೇಔಟ್ಗಳಲ್ಲಿ ಹತ್ರ 15 ಲಕ್ಷ ಸಸಿಗಳನ್ನು ನೆಟ್ಟು ಈಗ ಗಿನ್ನಿಸ್ ರೆಕಾರ್ಡನ್ನು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ BDA ಚೇರ್ಮನ್ ಆಗಿರುವಂತಹ ಮತ್ತು ಶಾಸಕರಾಗಿರುವಂತಹ ಎನ್.ಎ. ಹ್ಯಾರಿಸ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹ್ಯಾರಿಸ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಈ ಗಿನ್ನಿಸ್ ರೆಕಾರ್ಡ್ ಬಗ್ಗೆ ಅಂದರೆ 12 ಗಂಟೆಗಳಲ್ಲಿ 15 ಲಕ್ಷ ಸಸಿಗಳನ್ನು ನೆಟ್ಟು ಗಿನ್ನಿಸ್ ರೆಕಾರ್ಡನ್ನು ದಾಖಲೆ ಮಾಡಿದ್ದೀರಿ. ಅದರ ಬಗ್ಗೆ ಮೊಟ್ಟ ಮೊದಲನೇದಾಗಿ ಏನು ನೋಡಿ, ಬೆಂಗಳೂರನ್ನು ನಾನು ಅದನ್ನು ಆಗಲೇ ಹೇಳಿದ್ದೆ, ಬೆಂಗಳೂರು ನಮ್ಮ ಉಸಿರು, ಅದನ್ನು ಹಸಿರಾಗಿಡುವಂಥ ಒಂದು ಪ್ರಯತ್ನಕ್ಕೆ ನಾವು ಈ 15 ಲಕ್ಷ ಗಿಡಗಳನ್ನು ನಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು ನಾವು 100% ಮಾಡಿದ್ದೀವಿ. ಸೊ ಈಗಾಗಲೇ ನಾವು ಆ ಕಾರ್ಯಕ್ರಮ ಏನು 15 ಲಕ್ಷ ಗಿಡಗಳನ್ನು ನಡುವಂಥದ್ದು ಮುಗಿಸಿರುವಂಥದ್ದು. ಅದನ್ನು ಮಳೆ ನಾವು ನೆನೆಸ್ಕೊಂಡಾಗೆ ಮಳೆ ಬರಲಿಲ್ಲ, ಸ್ವಲ್ಪ ನೀರು ಅದು ಇದರ ಸಮಸ್ಯೆಗಳಿವೆ, ಅಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೆ ಇದು ಏನು ಮೀಡಿಯಲ್ಲಿ ಬ್ಲೋ ಅಪ್ ಮಾಡಿದ್ದಾರೆ ಆ ಮಟ್ಟಕ್ಕೇನಿಲ್ಲ. ಅಲ್ಪ ಸ್ವಲ್ಪ 15 ಲಕ್ಷ ಗಿಡ ನಟ್ಟಾಕ ಒಂದು 10% ಗಿಡ ಆ ಕಡೆ ಈ ಕಡೆ ಆದರೂ ಕೂಡ ಇಷ್ಟಾಯಿತು. ಸೊ ಯಾವುದೋ ಸ್ವಲ್ಪ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದು ಅಷ್ಟೊಂದು ಸರಿಯಲ್ಲ. ಇದು ನೋಡಿ, ಇದು ನಾವೇನೋ ಬಚ್ಚಿಟ್ಕೊಂಡು ಏನು ಮಾಡಿಲ್ಲ. ಇದು ಕಾಮನ್ ಜನರನ್ನ ಸೇರಿಸಿ 70,000 ಜನ ಬಂದಿದ್ದಾರೆ ಇದು ನಡಕ್ಕೆ. ಎಲ್ಲರನ್ನ ಸೇರಿಸ್ಕೊಂಡು ಆಲ್ ಇನ್ಕ್ಲೂಸಿವ್ ಆಗಿ ಮಾಡಿರುವಂಥ ಪ್ರೋಗ್ರಾಮ್. ಇದರಲ್ಲಿ ಮಲ್ಟಿ ನ್ಯಾಷನಲ್ಸ್ ಇದ್ದಾರೆ, ಕಾರ್ಪೊರೇಟ್ಸ್ ಇದ್ದಾರೆ, NGOs ಇದ್ದಾರೆ, ಎಲ್ಲರೂ ಸೇರ್ಕೊಂಡಿದ್ದಾರೆ ಇದರಲ್ಲಿ. ಇದು ಕೇವಲ BDA ಹ್ಯಾಸ್ ಟೇಕನ್ ದ ಲೀಡರ್ಶಿಪ್ ಆ್ಯಂಡ್ ವಿ ಹ್ಯಾವ್ ಪ್ರೊವೈಡೆಡ್ ದ ಏರಿಯಾ ಟು ಪ್ಲ್ಯಾಂಟ್ ಆ್ಯಂಡ್ ವಿ ಹ್ಯಾವ್ ಗಿವನ್ ದ ಸ್ಯಾಂಪ್ಲಿಂಗ್ಸ್ ಆ್ಯಂಡ್ ಇದರಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಸೊ ಇದು ಭಾಳ ಚೆನ್ನಾಗಿದೆ. ಬೆಂಗಳೂರಲ್ಲಿ ಈ ಥರ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇರಬೇಕು. 15 ಲಕ್ಷ ಮಾಡೋಕ್ಕಾಗಲ್ಲ, ಬಟ್ ಇದನ್ನು ನಾವು ಮಾಡಿದ್ದೀವಿ. ಮುಂದಕ್ಕೆ 2 ಲಕ್ಷ 3 ಲಕ್ಷ ಮಾಡೋದು ಪ್ರತಿ ವರ್ಷ ಮಾಡ್ತಾ ಇದ್ದರೆ ಬೆಂಗಳೂರಿಗೆ ಮತ್ತು ಮುಂದಿನ ಪೀಳಿಗೆಗೆ ಇದರಿಂದ ಭಾಳ ಅನುಕೂಲ ಆಗುತ್ತೆ. ಸರ್, ಆ್ಯಕ್ಚುಲಿ ಅಲ್ಲಿ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ನಾವು ಚೆಕ್ ಮಾಡಿದಾಗ ಒಂದು ಸೆಕ್ಟರಲ್ಲಿ 10ರಿಂದ 11,000 ಗಿಡಗಳನ್ನು ನೆಡುವಂಥ ಕೆಲಸ ಆಗಿತ್ತು. ವಿ ವೆಂಟ್ ಫಾರ್ ಶಿವರಾಮ್ ಕಾರಂತ್ ಲೇಔಟ್. ಅಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಜೊತೆಗೆ ಫರ್ಟಿಲೈಸ್ ಸಾಯಿಲ್ ಇಲ್ಲ, ಕಾಂಕ್ರೀಟ್ ಮಣ್ಣಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಅದು ಮುಂಚಿತವಾಗಿ ನಿಮ್ಮ ಗಮನಕ್ಕಿತ್ತ? ಅಂದರೆ ನೀರಿನ ಅವ್ಯವಸ್ಥೆ ಇದ್ದರೂ ಕೂಡ ಇಲ್ಲಿ ಗಿಡಗಳನ್ನು ನೆಡಬಾರ್ದು ಅನ್ನುವಂಥದ್ದನ್ನು ಆಲೋಚನೆ ಮಾಡಿತ್ತಾ BDA? ಅದೆಲ್ಲ ಸ್ಮಾಲ್ ಥಿಂಗ್ಸ್. ಕಾಂಕ್ರೀಟ್ ಬಿದ್ದಿರ್ಬೋದು, ಪೂರ್ತಿ ಏರಿಯಾ ಏನಿರಲ್ಲ, ಎಲ್ಲೋ ಒಂದು ಸ್ವಲ್ಪ ಕಾಂಕ್ರೀಟ್ ಬಿದ್ದಿರುತ್ತೆ, ಇಲ್ಲ ಕೆಲವು ಕಡೆ ನೀರು ಇಲ್ಲದೆ ಇರುತ್ತೆ. ಈಗಾಗಲೇ ಬೋರ್ವೆಲ್ ಹಾಕಿದ್ದೀವಿ ನಾವು, ಬೋರ್ವೆಲ್ ಹಾಕಿದ್ದೀವಿ, ಆಗ್ತಾ ಇದ್ದೀವಿ ಇನ್ನೂ. ಸೊ ನೀರು ಬಿಡ್ತಾ ಇದ್ದೀವಿ, ಟ್ಯಾಂಕರಲ್ಲಿ ಇನ್ನೊಂದರಲ್ಲಿ ತೊಗೊಂಡೋಗಿ ನೀರು ಹಾಕ್ತಾ ಇದ್ದೀವಿ. 15 lakhs ಇಸ್ ಅ ವೆರಿ ಹ್ಯೂಜ್ ನಂಬರ್. ಆ್ಯಂಡ್ ನೋಡಿ, ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ಅಲ್ಲೆಲ್ಲ ಒಣಗೋಗಿದ್ರೆ ನೀವು ಹೋಗ್ಬಿಟ್ಟು ಅದನ್ನು ಸರಿ ಮಾಡಿ, ನೀವು ಹೋಗಿದ್ರೆ ಅದಕ್ಕೆ ನೀರು ಹಾಕಿ, ನೀವು ಮಾಡಿ. ಇದು ನಮಗೋಸ್ಕರ ಮಾಡ್ತಾ ಇರೋದಲ್ವಲ್ಲ, ಎಲ್ರಿಗೋಸ್ಕರ ಮಾಡ್ತಾ ಇರೋ ಕೆಲಸ ತಾನೆ. ಸರ್, ಡ್ರೈ ಆಗಿದ್ರೆ ನೀರು ಹಾಕ್ಬೋದಿತ್ತು, ಅವು ಸತ್ತು ಹೋಗಿಬಿಟ್ಟಿದೆ. ಇಲ್ಲ, ಯಾವುದೂ ಸತ್ತೋಗಿಲ್ಲ. ನೋಡಿ, ಇದು ಸಾಮಾನ್ಯ ಜನ ಎಲ್ಲ ಬಂದು ನಟ್ಟಿರೋದು. ಕೆಲವು ಗಿಡ ಸತ್ತಿರ್ತದೆ, ಆ ಪ್ಲಾಸ್ಟಿಕ್ ಬ್ಯಾಗ್ ತೆಗೆಯುವಾಗ ಬೇರು ಕಿತ್ತೋಗಿದ್ರೆ ಸತ್ತಿರ್ತದೆ, ಅವನು ಅದನ್ನೇ ಉಣಾಕಿ ಹೋಗ್ಬಿಟ್ಟಿರ್ತಾರೆ, ಅವ್ರು ಮತ್ತೆ ಹೋಗಿ ತೊಗೊಂಡು ಬಂದಿರಲ್ಲ. ಅದೆಲ್ಲ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಈಗ ನಿಮ್ಮ ಕ್ಯಾಮ್ರಾದಲ್ಲಿ ನಿಮಗೆ ಒಂದು ಒಣಗಿರೋದು ಸಿಗದೇ ಇರಲ್ಲ ಅಂತ ನಾನು ಹೇಳಲ್ಲ, ಸಿಗುತ್ತೆ. ಬಟ್ ದಟ್ ಈಸ್ ನಾಟ್ ದ ರಿಯಾಲಿಟಿ. ದರ್ ಇಸ್ ಬಿಯಾಂಡ್ ಮೋರ್ ದ್ಯಾನ್ ದ್ಯಾಟ್. ಇಟ್ ಈಸ್ 15 lakhs saplings. So you may find 100 to 500 maximum somewhere dry or something. That is what is the percentage to what we have done. So you need to appreciate us for whatever good we have done. We have been so transparent in whatever we have done it. There is no any hidden agenda at all in that. We have done it so well that everything has been taken care. There are NGOs still working on it. And ಎಲ್ಲೆಲ್ಲಿ ಈ ಥರ ಆಗಿದೆ ಅದನ್ನು ರೀಪ್ಲೇಸ್ ಮಾಡ್ತಾ ಇದ್ದೀವಿ, ಅದನ್ನು ಮತ್ತೆ ಪ್ಲ್ಯಾಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲಾದರೂ ಒಣಗಿದ್ರೆ, ಎಲ್ಲ ಮಳೆ ನೀರು ಸಿಕ್ಕಿಲ್ಲ ಅಂದರೆ ಅದನ್ನೆಲ್ಲ ಸರಿ ಮಾಡ್ತಾ ಇದ್ದೀವಿ. ಐ ಡೋಂಟ್ ಸಿ ದರ್ ಇಸ್ ಎನಿ ಪ್ರಾಬ್ಲಮ್ ಅಟ್ ಆಲ್. ಸಣ್ಣ ಪುಟ್ಟದ್ದು ಇರುತ್ತೆ. ನೀವು ಒಂದು 15 ಲಕ್ಷ ಗಿಡ ಹಾಕಿದ್ರೆ 100% ಬರುತ್ತಾ? ಬರಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ. ಬಟ್ ಇಟ್ ಈಸ್ ಆಲ್ ಅಂಡರ್ ಲಿಮಿಟೇಷನ್, ನಾಟ್ ಎನಿಥಿಂಗ್, ನಥಿಂಗ್ ಇಸ್ ಬಿಯಾಂಡ್ ದ ಲಿಮಿಟೇಷನ್. ಸರ್, ಅಪ್ರಾಕ್ಸಿಮೇಟ್ಲಿ 88 CR ಇದಕ್ಕೆ ಖರ್ಚಾಗಿದೆ ಅನ್ನುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಎನಿ ಕ್ಲಾರಿಫಿಕೇಶನ್ ಅಬೌಟ್ ದಟ್? ಸಾರಿ, ಅದೆಲ್ಲ ಸುಳ್ಳು. ನೋಡಿ, ಅಸೂಯೆಗೆ ಔಷಧಿ ಇಲ್ಲ. ಕೊರೋನಾಗೆ ನಾವು ವ್ಯಾಕ್ಸಿನ್ ಕಂಡುಹಿಡಿದ್ವಿ, ಅಸೂಯೆಗೆ ಔಷಧಿ ಇಲ್ಲ. ಇದು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ನೀವು ಬೇರೆಯವ್ರ ಮೇಲೆ ಅಸೂಯೆ ಪಡ್ಕೊಂಡ್ರೆ ನೀವು ಹಾಳಾಗ್ತೀರಾ. ಅಸೂಯೆ ಪಡಬೇಡಿ, ನೀವು ಆಸೆ ಪಡಿ, ನಾನು ಮಾಡಬೇಕು ಈ ಥರ ಅಂತ ಆಸೆ ಪಡಿ, ಅಸೂಯೆ ಪಡೋದಕ್ಕಿಂತ. ಸುಮ್ಮನೆ 88 ಕೋಟಿ ಆಯಿತು, 1000 ಕೋಟಿ ಆಯಿತು, 10,000 ಕೋಟಿ ಆಯಿತು, ಇದೆಲ್ಲ ಸುಳ್ಳು. ಅಪ್ರಾಕ್ಸಿಮೇಟ್ ಎಷ್ಟಾಗಿರ್ಬೋದು, ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ನಾವಿನ್ನೇನು ಒಂದು 2-3 ಡೇಸಲ್ಲಿ ನಿಮಗೆ ಅದನ್ನೇ ನಾವು ಮಾಡಿ ನಿಮಗೆ ಹೇಳ್ತೀವಿ. ನಾವು ಎಷ್ಟು ಮಾಡ್ತೀವಿ, ಅದು ಪ್ರೆಸ್ ಮೀಟ್ ಮಾಡ್ತೀವೋ ಪ್ರೆಸ್ ರಿಲೀಸ್ ಮಾಡ್ತೀವೋ, ನಾವು ವಿಲ್ ಲೆಟ್ ದ ಪಬ್ಲಿಕ್ ನೋ ಹೌ ಮಚ್ ವಿ ಹ್ಯಾವ್ ಸ್ಪೆಂಡ್
on the plantation. No, we are not keeping anything as a secret. ಎಲ್ಲಾನು ಓಪನ್, ಎಲ್ಲರಿಗೂ ಎಲ್ಲ ಗೊತ್ತಾಗಬೇಕು. ನಾವು ಇಟ್ಸ್ ಅನ್ ಅಚೀವ್ಮೆಂಟ್ ವಾಟ್ ಐ ಹ್ಯಾವ್ ಡನ್. ಇಟ್ ಇಸ್ ನಾಟ್ ಎ ಥಿಂಗ್. ಮಿಸ್ಟರ್ ಡಿ ಕೆ ಶಿವಕುಮಾರ್ ಹಸ್ ಬೀನ್ ದ ಇನ್ಸ್ಪಿರೇಷನ್ ಫಾರ್ ದ್ಯಾಟ್. ವಿ ಹ್ಯಾವ್ ವರ್ಕ್ಡ್ ಆ್ಯಂಡ್ ಹಿ ಹಸ್ ಗೈಡೆಡ್ ಅಸ್ ಆ್ಯಂಡ್ ವಿ ಹ್ಯಾವ್ ಡನ್ ಎ ಗುಡ್ ಜಾಬ್. ನಾನು ಹೇಳೋದು ಅದೇ, ಈ ಅಸೂಯೆಗೆ ಔಷಧಿ ಇಲ್ಲ. ಸುಮ್ಮನೆ ಅಸೂಯೆ ಪಡ್ತಾರೆ, ಹಂಗಾಗೋಯ್ತು ಹಿಂಗಾಗೋಯ್ತು, 88 ಕೋಟಿ ಆಗೋಯ್ತು. ಯಾರು ಹೇಳಿದ್ರು? ಇದೆಲ್ಲ ಸುಳ್ಳು. ಸುಮ್ಮನೆ ಬೇಕು ಅಂತಲೇ ಎಬ್ಸೋದು. ಸತ್ತೋಯ್ತು ಗಿಡ, 3 ದಿವಸಕ್ಕೆ ನಟ್ಬಿಟ್ಟು 3ನೇ ದಿವಸಕ್ಕೆ ಎತ್ತಿದ್ರು ಒಣಗಿಬಿಟ್ಟಿದೆ ಅಂತ. ಕರೆಕ್ಟು, ಸ್ವಲ್ಪ ಗಿಡ ಒಣಗುತ್ತೆ, ಸ್ವಲ್ಪ ಗಿಡ ಬೆಳೆಯುತ್ತೆ, ಸ್ವಲ್ಪ ಇನ್ನೂ ಗಿಡಕ್ಕೆ ಬೆಳೀಲಿಕ್ಕೆ 1 ತಿಂಗಳು 1.5 ತಿಂಗಳವರೆಗೂ ಅದಕ್ಕೆ ಟೈಮ್ ಇರುತ್ತೆ. ಮೇಲೆ ಒಣಗಿದ್ರು ಕೆಳಗಡೆಯಿಂದ ರೂಟ್ಸ್ ಮತ್ತೆ ಬರ್ತದೆ. ಸೊ ಇವಕ್ಕೆಲ್ಲ ಟೈಮೇ ಕೊಡಲ್ಲ ನೀವು. ಇಮಿಡಿಯೇಟ್ ಆಗಬೇಕು ನಿಮಗೆ. ಆಗಲೇ ಅಲ್ಲೇ ಲಾಟ್ರಿ ತೊಗೊಂಡು ಅಲ್ಲೇ ಬಹುಮಾನ ಕೊಟ್ಬಿಡ್ಬೇಕು. ಈ ಥರ ಆದರೆ ಹೇಗೆ? ನಾವು ವಿ ನೀಡ್ ಟು ಬಿ ಪಾಸಿಟಿವ್, ವಿ ನೀಡ್ ಟು ಬಿ ಎನ್ಕರೇಜಿಂಗ್. ಇದು ನೋಡಿ, ನಾನು ಒಬ್ಬ ಮಾಡಿರೋ ಕೆಲಸ ಅಲ್ಲ, ಇದು ನಾವೆಲ್ಲರೂ ಸೇರ್ಕೊಂಡು ಮಾಡಿರುವಂಥ ಕೆಲಸ. ವಿ ವಾಂಟ್ ಟು ಇನ್ಸ್ಪೈರ್ ಕಮಿಂಗ್ ಜನರೇಷನ್ ಆಲ್ಸೋ ಟು ಥಿಂಕ್ ಅಬೌಟ್ ಪ್ಲಾಂಟಿಂಗ್ trees, saving trees, making Bangalore more greenery. This is the message we want to give. Not fight and tell that how much we will come out, how much we have spent. We will give you details about it. Because we have purchased 15 lakh samplings. Okay, we have bought it from all over the place. 15 ಲಕ್ಷ ಸ್ಯಾಂಪ್ಲಿಂಗ್ಸ್ ಅಂದರೆ ತಮಾಷೆನಾ ಅದು? we have organized it, we have mobilized it. ಯಾರೂ ಅಪ್ರಿಷಿಯೇಟ್ ಮಾಡೋಕ್ಕೆ ರೆಡಿ ಇಲ್ಲ ಇದನ್ನು. ಅಟ್ಲೀಸ್ಟ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವ್ರು ನಮಗೊಂದು ಸರ್ಟಿಫಿಕೇಟ್ ಆದರೂ ಕೊಟ್ಟಿದ್ದಾರೆ, ನೀವು ಇಷ್ಟು ಗಿಡ ನಟ್ಟಿದ್ದೀರಾ ಅಂತ. ಯಾರು ಸಾಮಾನ್ಯ ಜನ ಯಾರೂ ಅಪ್ರಿಷಿಯೇಟ್ ಮಾಡೋಕ್ಕೆ ರೆಡಿ ಇಲ್ಲ. ಇಂಥ ಎಫರ್ಟನ್ನು ಯಾರು ಹಾಕ್ತಾರೆ ರೀ? ಅದಕ್ಕೆ ಧೈರ್ಯ ಬೇಕು. ಅದಕ್ಕೆ ಸುಮ್ಮನೆ ಎಲ್ಲರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಆ ಧೈರ್ಯ ನಮ್ಮ CMಗೆ ಇದೆ ಅಂತೇಳಿ ನಾವು ಮಾಡಿದ್ದೀವಿ. ಅದನ್ನು ಬೆಳೆಸಿ ನಿಮಗೆ ತೋರಿಸ್ತೀವಿ. ನೀವು ಪ್ರತಿ ವರ್ಷ ಹೋಗಿ ಚೆಕ್ ಮಾಡಿ ಗಿಡ ಬೆಳೆದಿದೆಯಾ ಇಲ್ವಾ ಅಂತ. ಆವಾಗ ಗೊತ್ತಾಗುತ್ತೆ ನಿಮಗೆ. ಈಗ ಒಂದೇ ಸರಿ ನೋಡ್ಬಿಟ್ಟು ಒಣಗಿದೆ ಮಾಡಿದೆ ಅಂತ ಹೇಳಿದ್ರಲ್ಲಿ ಏನು ಅರ್ಥ ಇದೆ? ಕಮ್ ಆನ್, ಬಿ ಪಾಸಿಟಿವ್. ಆ್ಯಂಡ್ ಇದೆಲ್ಲ ಇಲ್ಲಿವರೆಗೂ ಚರಿತ್ರೆಯಲ್ಲಿ ಯಾರಾದರೂ ಮಾಡಿದಾರ? ಇದು ಈ ಚರಿತ್ರೆನ ಇನ್ಯಾರಾದರೂ ಮಾಡೋಕ್ಕಾಗುತ್ತಾ? ಚಾಲೆಂಜು. ಇಟ್ಸ್ ನಾಟ್ ಈಸಿ. 70-80 ಸಾವಿರ ಜನ ಪಬ್ಲಿಕ್ನ ಒಂದು ಕಡೆ ಸೇರಿಸಿ ಜಾಗ ರೆಡಿ ಮಾಡಿ ಅದಕ್ಕೆಲ್ಲ ಅದನ್ನು ಗಿಡಗಳು ತಂದು ಇಟ್ಕೊಂಡು ಇಟ್ಸ್ ಅ ಬಿಗ್ ಟಾಸ್ಕ್. ನೋಡಿ, ಇಂಥ ಕೆಲಸ ಮಾಡುವಾಗ ಎನ್ಕರೇಜ್ ಮಾಡಿ. ಸಣ್ಣ ಪುಟ್ಟದ ತಪ್ಪಾಗಿರುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. 100% ಕರೆಕ್ಟಾಗಿದೆ ಅಂತ ಹೇಳಲ್ಲ. ಯಾವುದೋ ಗಿಡ ಸತ್ತೋಗಿಲ್ಲ ಅಂತ ಹೇಳಲ್ಲ ನಾನು. ಕೆಲವು ಕಡೆ ನೀರು ಹಾಕಿಲ್ಲ ಅಂತಲೂ ಹೇಳಲ್ಲ ನಾನು. ಆಗಿರ್ಬೋದು ಇದೆಲ್ಲನೂ, ಬಟ್ ಅದನ್ನು ನಾವು ಸರಿ ಮಾಡ್ತಾ ಇದ್ದೀವಿ. ಅದನ್ನು ನೀವು ಸಹಾಯ ಮಾಡಿ. ಎವ್ರಿಬಡಿ ಹೆಲ್ಪ್, ದೆನ್ ದಿಸ್ ವಿಲ್ ಹ್ಯಾಪನ್. ಇಟ್ ವಿಲ್ ಬಿ ಅನ್ ಆಕ್ಸಿಜನ್ ಪಾರ್ಕ್. It is going to produce oxygen for the city of Bangalore. For whom that oxygen is? For everybody. So this is the way we have to look at it, not the other way around. So don't worry, we will come out with whatever we have done, and I am also going to come there along with all the media. We will walk through the place and we will see what is there. Sure. Okay? ಥ್ಯಾಂಕ್ ಯು ಸರ್. BDA ಚೇರ್ಮನ್ ಆಗಿರುವಂತಹ NA ಹ್ಯಾರಿಸ್ ಅವರ ಮಾತು. ಕ್ಯಾಮ್ರಾ ಜರ್ನಲಿಸ್ಟ್ ನಿಶಾಂತ್ ಜೊತೆ ಶ್ರೀನಿವಾಸ್ ವೈದ್ಯ, ಬೆಂಗಳೂರು. ವೆಲ್, ಮೊದಲಿಗೆ NA ಹ್ಯಾರಿಸ್ ಅವರೇ, ನಿಮಗೆ ನಾವು ಎನ್ಕರೇಜ್ ಮಾಡ್ತಾಯಿದ್ದೀವಿ, ಕ್ಲಾಪ್ಸ್ ಹಾಕ್ತಾಯಿದ್ದೀವಿ, ವ್ಯಂಗ್ಯ ಮಾಡ್ತಾ ಇಲ್ಲ ನಾನು. ನೀವೇನು ಹೇಳಿದ್ರಿ, ಯಾರೂ ಎನ್ಕರೇಜ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ, ಜನ ಯಾರು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ. ಆಮೇಲೆ ನಿಮ್ಮ ಮುಖ್ಯಮಂತ್ರಿಯವರ ಬಗ್ಗೆ ನೀವು ಮಾತನಾಡಿದ್ರಿ. ಅವ್ರಿಗೊಂದು ಏನು ದೂರದೃಷ್ಟಿ ಇದೆ, ಈಸ್ ಇನ್ಸ್ಪೈರ್ಡ್ ಪರ್ಸ್ನಾಲಿಟಿ ಅನ್ನೋ ನಿಟ್ಟಿನಲ್ಲಿ ನೀವು ಮಾತನಾಡಿದ್ರಿ. ಫೈನ್, ಅದರಲ್ಲಿ ಯಾವುದೇ ನಮ್ಮ ಅಬ್ಜೆಕ್ಷನ್ ಇಲ್ಲ, ಆಬ್ಲಿಗೇಷನ್ಸ್ ಇಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅಶ್ವವೇಗ ನ್ಯೂಸ್ ಅಶ್ವಭಾಸ್ಕರ ಟ್ರಸ್ಟ್ ವತಿಯಿಂದ ಅಶ್ವಕೋಟಿ ವೃಕ್ಷದ ಒಂದು ಅಭಿಯಾನ ಇದೆ. ಅಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀವಿ, ಅದರ ಟೇಕ್ ಕೇರ್ ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ನೀವು ಒಂದು ಸಲ ನೋಡಿ. ಯಾಕಂದರೆ ನೀವು ನಮಗೆ ಹೇಗೆ ಹೇಳ್ತಿದ್ದೀರೋ, ನೀರು ನೀವು ಹಾಕಬಾರ್ದು ಅಂತ, ಖಂಡಿತ ಹಾಕೋಣ. ಆ ಗಿಡ ಬೇರೆ ಈ ಗಿಡ ಬೇರೆ ಅಂತ ಭೇದ ಭಾವ ಮಾಡುವಂಥವ್ರಲ್ಲ ನಾವು ಯಾಕೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ಈಡೇರ್ತಾ ಇದೆಯಾ? ನಿಮ್ಗೆ ಇರೋದನ್ನು ಹೇಳಿಬಿಟ್ರೆ ನಾವು ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಾ ಇದ್ದೀವ? ಯಾಕೆ ಅಪ್ರಿಷಿಯೇಟ್ ಮಾಡಲ್ಲ ಅಂತ ಹೇಳ್ತೀರಲ್ಲ? ಇಸ್ ಇಟ್ ಪಾಸಿಟಿವ್ ಥಿಂಕಿಂಗ್? ಶ್ರೀ NA ಹ್ಯಾರಿಸ್ ಅವರೇ, ಯು ಹ್ಯಾವ್ ಟು ಆನ್ಸರ್. ಯಾರು ಮಾಡ್ಲಿಕ್ಕೆ ಆಗದೆ ಇರೋದನ್ನು ಅಫ್ಕೋರ್ಸ್ ರೀ, ನಿಮಗೆ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಬೆನ್ನು ನೀವು ತಟ್ಕೊಳ್ಳಿ, ನಮಗೇನು ಬೇಜಾರಿಲ್ಲ, ಅಪ್ರಿಷಿಯೇಟ್ ಮಾಡೋಣ, ಹೆಮ್ಮೆ ಪಡೋಣ. ಯಾರಾದರೂ ಮಾಡ್ತಾರಾ ಅಂತ ಕೇಳಿದರೆ ನಾವು ಮಾಡ್ತಾ ಇದ್ದೀವಿ ರೀ. ಅಶ್ವಭಾಸ್ಕರ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ ರೀ ನಾವು. ಚಾಲೆಂಜ್ ಅಲ್ಲ ಇದು, ಯುದ್ಧ ಅಲ್ಲ. ಏನು ನಮಗೋಸ್ಕರ ಮಾಡ್ತಾ ಇದ್ದೀವಿ, ನಮ್ಮ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಲ್ವಾ? ಸಮಾಜ ಅಂದರೆ ಸಂಘಜೀವಿ, ಅದನ್ನು ತುಂಬ ಬೆನ್ನು ತಟ್ಕೊಳ್ಳುವಂಥ ಕೆಲಸ ಏನಿಲ್ಲ. ನಾವು ಇಲ್ಲಿ ರೋಡಲ್ಲಿ ನಾವು ಅಶ್ವಕೋಟಿ ವೃಕ್ಷ ಅಭಿಯಾನ ಮಾಡ್ತಾ ಇದ್ದೀವಿ.
ಬಂದು ನಡಿ ಅಂಥೇಳಿ ನಾವು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಆಯಿತಾ? ಆಮೇಲೆ ನಿಮಗೆ ವಾಸ್ತವಕ್ಕೆ ಹೌದಾ ಹೀಗಾಗಿದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ, ನಾವಿನ್ನು ಸರಿ ಮಾಡ್ತೀವಿ ಅನ್ನೋ ಒಂದು ಅಕ್ಸೆಪ್ಟಿಬಿಲಿಟಿನೇ ಇಲ್ವಲ್ಲ, ಆ ಸ್ವೀಕರಿಸುವ ಮನಸ್ಥಿತಿನೇ ಇಲ್ವಲ್ಲ ನಿಮಗೆ. ಸ್ವೀಕರಿಸಿದರೆ ಜನ ನಿಮ್ಮನ್ನು ಸ್ವೀಕರಿಸ್ತಾರೆ, ಜನ ಅಪ್ರಿಷಿಯೇಟು ಮಾಡ್ತಾರೆ, ಭುಜಾನೂ ತಡ್ತಾರೆ, ತೊಡೆ ತಟ್ಟಲ್ಲ ಆಗ. ಸೊ ಹಾಗಾಗಿ ಗಿನ್ನಿಸ್ ರೆಕಾರ್ಡ್ ಸದ್ಯಕ್ಕೆ ಅವ್ರು ಕೊಟ್ಟಿದ್ದಾರಲ್ಲ, ಆ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಪೂಜೆ ಮಾಡ್ತಾ ಇರಿ. ಅಲ್ಲೇ ನೀವು ಹೇಳಿದ್ರಿ ಈಗ ಎಲ್ಲ ಮೀಡಿಯಾ ಜೊತೆಗೆ ಬರ್ತೀನಿ ಅಂತ, ಮಾಡಿ. ಏನಾದರೂ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲದೆ ಇರೋದನ್ನೇ ಹೇಳ್ಬೇಕ್ರಿ ಮೊದಲು. ಏನು ಚೆನ್ನಾಗಿಲ್ಲ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಈ ಗಿನ್ನಿಸ್ ರೆಕಾರ್ಡ್ ಆಯಿತು ಅಂತ ನಾವು ಸುದ್ದಿ ಮಾಡಿಲ್ವಾ? ಅದು ಅಪ್ರಿಷಿಯೇಷನ್ ಅಲ್ವಾ? ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಒಳ್ಳೆ ಕಾಳಜಿ ಇದೆ ಅಂತ ಹೇಳಿಲ್ವಾ? ಆದರೆ ವಾಟ್ ಈಸ್ ದ ಇಂಪ್ಯಾಕ್ಟ್, ವಾಟ್ ಈಸ್ ದ ಸ್ಟೇಟಸ್, ವಾಸ್ತವ ಏನಂತ ನೋಡೋದು ಬೇಡವಾ? ನೀವು ಮಕ್ಕಳನ್ನ ಹೆತ್ತುಬಿಟ್ಟು ಹೆಂಗೆ ಬೇಕಂಗೆ ಅಪ್ಪ ಹೆತ್ತುಬಿಟ್ಟಿದ್ದೀನಿ ಅಂತ ಆರಾಮಾಗಿ ಇದ್ಬಿಡ್ತೀರಾ, ಅಥವಾ ಅದ್ರ ಟೇಕ್ ಕೇರ್ ಮಾಡ್ತೀರಾ? ದಟ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್, ದಟ್ ಈಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್.